ಚಂದ್ರ ರಾಠೋಡ್ ಸಾಹೇಬರು 10 ನಿಮಿಷ ಮಾತಾಡ್ತಾರೆ. ದಯಮಾಡಿ ಕಿವಿ ಕೊಟ್ಟು ಕೇಳ್ರಿ. ಎಲ್ಲೋ ಇಂಪಾರ್ಟೆಂಟ್ ನ್ಯೂಸ್ ಎಲ್ಲರೂ ದಯಮಾಡಿ ಕೆಳಗಡೆ ಕೂತ್ಕೊಂಡು ಇಲ್ಲ ಮಧ್ಯದಲ್ಲಿ ನಿಂತವರು ದಯಮಾಡಿ ಅಲ್ಲಿ ದಂಡಿಗೆ ನಿಂತ್ಕೊಂಡಿರಿ. ಇಲ್ಲಿ ಕೂತವರಿಗೆಲ್ಲ ತೊಂದರೆ ಆಗತ್ತೆ. ಇಂದಿನ ಈ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂತಹ ಬಂಜಾರ ಭೂಮಿ ಪರಿಚಕರ್ಮ ಸಮಾಜದ ಎಲ್ಲ ಮುಖಂಡರಿಗೂ ಎಲ್ಲ ಸ್ವಾಭಿಮಾನಿ ಬಂಧುಗಳಿಗೂ ನನ್ನ ವಂದನೆಗಳನ್ನ ಹೇಳ್ತಾ, ಇವತ್ತು ಎಲ್ಲರೂ ಈ ಒಳ ಮೀಸಲಾತಿ ಏನಾಗಿದೆ, ಏನ್ ಅನ್ಯಾಯ ಆಯಿತು ಅನ್ನುವಂಥ ವಿಷಯವನ್ನ ಬಹಳಷ್ಟು ವಿಸ್ತಾರವಾಗಿ ಮಾತಾಡಿದ್ದಾರೆ. ನಾನು ಆ ವಿಷಯವನ್ನು ಬಿಟ್ಟು 3 ವಿಷಯಗಳ ಬಗ್ಗೆ ಮಾತನಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇನೆ. ದಯಮಾಡಿ ಎಲ್ಲರ ಗಮನ ಅವಶ್ಯ ಇದೆ. ಗದ್ದಲವನ್ನು ಮಾಡಿದ್ರೆ ಅಲ್ಲಲ್ಲಿ ಮಾತಾಡ್ಕೋಬೇಡಿ ದಯಮಾಡಿ. ಇವತ್ತು 3 ವಿಷಯಗಳು ಯಾವುವು ಅಂತಂದ್ರೆ, ಮೊದಲನೆಯದಾಗಿ ನಮಗೆ ಅನ್ಯಾಯ ಯಾಕಾಯಿತು, ಎರಡನೇದ್ದು ಏನ್ ಅನ್ಯಾಯ ಆಗಿದೆ ಮತ್ತು ಇದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಮುಂದಿರತಕ್ಕಂತಹ ಮಾರ್ಗಗಳು ಏನು ಅನ್ನುವಂತಹ 3 ವಿಷಯಗಳ ಬಗ್ಗೆ ನಾನು ಮಾತನಾಡಲಿಕ್ಕೆ ಇವತ್ತು ಪ್ರಯತ್ನವನ್ನ ಮಾಡ್ತೀನಿ. ಬಂಧುಗಳೇ, ಇವತ್ತು ನಮ್ಮ ಸಮಾಜದಲ್ಲಿ ಹುಟ್ಟಿ ಸಮಾಜದ ಓಟುಗಳನ್ನು ಪಡೆದುಕೊಂಡು ಸಮಾಜದ ಹೆಸರಿನಲ್ಲಿ ಟಿಕೆಟ್ ಅನ್ನು ಪಡೆದುಕೊಂಡಂತಹ ಕೆಲ ಮುಖಂಡರಿಗೆ ಹುಚ್ಚು ಹಿಡಿದಿದೆ. ಅಂತ ಹುಚ್ಚು ಅಂತಂದ್ರೆ, ಮೊದಲನೇದು ಅಧಿಕಾರ ಪಡ್ಕೋಬೇಕನ್ನುವಂತ ಹುಚ್ಚು, ಎರಡನೇದು ಹುಚ್ಚು ಪಡ್ಕೋಬೇಕನ್ನುವಂತ ಹುಚ್ಚು, ಕೆಲವೊಬ್ಬರಿಗೆ ದುಡ್ಡು ಮಾಡ್ಕೋಬೇಕನ್ನುವಂತ ಹುಚ್ಚು. ಈ ಹುಚ್ಚಿಡಿದಂತ ಹುಚ್ಚರನ್ನ ಇವತ್ತು ಪಾಠ ಕಲಿಸಬೇಕಾದಂತಹ ಅನಿವಾರ್ಯತೆ ಇದೆ. ಕೆಲವೊಬ್ಬರು ಇವತ್ತು ಸಮಾಜಕ್ಕಾಗಿ ಹಗಲು ರಾತ್ರಿ ಅನ್ನದೇ ಊರೂರುಗಳಿಗೆ ಓಡಾಡಿ ಇವತ್ತು ಪ್ರಚಾರವನ್ನ ಮಾಡಿ ಜನರನ್ನ ಅರಿವನ್ನ ಮಾಡಿಸುವಂತಹ ಕೆಲಸ ಮಾಡ್ತಿದ್ರೆ, ಕೆಲವೊಬ್ರು ಇವತ್ತು ಹೋಗಬೇಡಿ ಅನ್ನುವಂತಹ ನಾಚಿಕೆಗೈದ ಜನ ನಮ್ಮ ಮಧ್ಯದಲ್ಲಿದ್ದಾರೆ. ಅಂತವರನ್ನ ಇವತ್ತು ಸಮಾಜದಲ್ಲಿ ಇರಬೇಕಾ, ಸಮಾಜದಿಂದ ಹೊರಗೆ ಹಾಕ್ಬೇಕಾ ಅನ್ನುವಂಥ ತೀರ್ಮಾನವನ್ನ ನಾವು ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಇವತ್ತು ಈ ಏನು ಒಳ ಮೀಸಲಾತಿ ಕುತಂತ್ರ ಗೊತ್ತಾಯಿತು ನನಗೆ 2024ರಿಂದ ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂತಹ ಕೆಲ ಮುಖಂಡರನ್ನ, ಕೆಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಕೆಲ ಮುಖಂಡರುಗಳಿಂದ ನನಗೆ ಸಂಶಯ ಬಂದ ನಂತರ ಇವತ್ತು ಕಲಬುರಗಿಯಲ್ಲಿ ನಾವು ಬಂಜಾರ ಭೂಮಿ ಪ್ರಜಾಕರ್ಮ ಕ್ಷೇಮಾಭಿವೃದ್ಧಿ ಸಂಘ ಅಂತ ಹೇಳಿ 1 ವರ್ಷದ ಹಿಂದೆ ಸ್ಥಾಪನೆ ಮಾಡಿದ್ವಿ. ಬಂಧುಗಳೇ, ಸರ್ಕಾರಕ್ಕೆ ಅಂದಿನಿಂದ ಇಂದಿನವರೆಗೆ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ, ಮನವಿಗಳನ್ನು ಕೊಡ್ತಾನೆ ಬಂದಿದ್ದೀವಿ. ಕೆಲವೊಬ್ಬರು ತಮ್ಮ ಬೇಳೆ ಬೇಯಿಸಿಕೊಳ್ಳಿಕ್ಕೆ ನಮಗೆ ತಪ್ಪು ಸಂದೇಶವನ್ನ ಕೊಟ್ಟು, ನೀವು ಅದನ್ನು ಮಾಡಬೇಡಿ, ಎಲ್ಲ ನಾವು ಜವಾಬ್ದಾರಿ ತಗೊಂತೀವಿ, ಇದಕ್ಕೆ ಸರ್ಕಾರಕ್ಕೆ ಮನ ಮುಟ್ಟಿಸ್ತೀವಿ ಅನ್ನುವಂತಹ ಒಂದು ಕೆಲಸವನ್ನ ಮಾಡಿ ಇವತ್ತು ತಮ್ಮ ಸ್ವಾರ್ಥಕ್ಕಾಗಿ ಸಮಾಜವನ್ನ ಬಲಿ ಕೊಟ್ಟಿದ್ದಾರೆ. ಬಂಧುಗಳೇ, ಈ ವಿಷಯದಿಂದ ನಾವು ಹೊರಬೇಕಾಗಿದೆ. ನಮಗೆ ಅನ್ಯಾಯವಾಗಲಿಕ್ಕೆ ಮುಖ್ಯವಾದಂತಹ ಕಾರಣ, ನಾವು ಯಾವ ಸಂದರ್ಭದಲ್ಲಿ ಯಾವ ಕಾಲದಲ್ಲಿ ಎಚ್ಚೆತ್ತುಕೊಳ್ಳಬೇಕಾಗಿತ್ತು, ಸರ್ಕಾರ ವಿರುದ್ಧ ಧ್ವನಿ ಇಡಬೇಕಾಗಿತ್ತು, ಆ ಸಂದರ್ಭದಲ್ಲಿ ನಮ್ಮ ಧ್ವನಿಯನ್ನ ಬಂದ್ ಮಾಡಿದಂತಹ ಕೆಲ ವ್ಯಕ್ತಿಗಳಿದ್ದಾರೆ. ಅದು ಯಾರೆಂಬುದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಏನೂ ಇದೆ. ಅನ್ಯಾಯ ಎಲ್ಲಿ ಆಯಿತು, ನಮಗೆ ಇವತ್ತು ಯಾರಿಂದ ಆಯಿತು, ಯಾಕಾಯಿತು ಅನ್ನುವಂತಹ ವಿಷಯ ಗೊತ್ತಾಯಿತು. ಎಲ್ಲಿ ಅನ್ಯಾಯ ಆಗಿದೆ ಅನ್ನುವಂಥದ್ದು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಇವತ್ತು ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ, ಗೊತ್ತಾಗ್ತಾ ಇಲ್ಲ. ಬಂಧುಗಳೇ, ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯಲ್ಲಿ ಹೇಳಿರುವಂತೆ ಪುಟ ಸಂಖ್ಯೆ 160, 170 ಓದಿ ನಾವು 3 ಮತ್ತು 4ನೇ ಸ್ಥಾನದಲ್ಲಿದ್ದೀವಿ. ಬಂಜಾರ ಮತ್ತು ಬೋರು 3 ಮತ್ತು 4ನೇ ಸ್ಥಾನದಲ್ಲಿದ್ದೀವಿ. ಎದರಲ್ಲಿ 4ನೇ ಸ್ಥಾನ? ಶಿಕ್ಷಣದಲ್ಲಿ 4ನೇ ಸ್ಥಾನದಲ್ಲಿದ್ದೀವಿ. ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ 3 ಮತ್ತು 4ನೇ ಸ್ಥಾನದಲ್ಲಿದ್ದೀವಿ. ಬಂಧುಗಳೇ, 1, 2ರಲ್ಲಿ ಯಾರಿದ್ದಾರೆ? ಇವತ್ತು ನಾವು ರೈಟ್ ಲೆಫ್ಟ್ ಸಮುದಾಯಗಳನ್ನು ಹೇಳ್ತಾ ಇದ್ದೀವಿ. 1 ಮತ್ತು 2ನೇ ಸ್ಥಾನದಲ್ಲಿ ಅವರಿದ್ದಾರೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಹೇಳಿದ ಪ್ರಕಾರ ಮೀಸಲಾತಿ ಜಾಸ್ತಿ ಸಿಗಬೇಕಾಗಿತ್ತು ಯಾರಿಗೆ? ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು, ಈ ಮೀಸಲಾತಿಯಿಂದ ಕೆಲ ಸಮುದಾಯಗಳು ಲಾಭವನ್ನು ಪಡೆದು ಮುಂದೆ ಹೋಗಿದ್ದಾವೆ, ಕೆಲ ಸಮುದಾಯಗಳು ಇನ್ನಷ್ಟು ಬಹಳಷ್ಟು ಹಿಂದುಳಿದಿದ್ದಾವೆ. ಅವರನ್ನು ಫೈಂಡ್ ಔಟ್ ಮಾಡಿ, ಅವರನ್ನು ಹುಡುಕಾಡಿ, ಅವರಿಗೆ ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಹೇಳಿದರೆ, ಇವತ್ತು ಸರ್ಕಾರ ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳುವಂತಹ ಉದ್ದೇಶಕ್ಕಾಗಿ, ಇವತ್ತು ವೋಟ್ ಬ್ಯಾಂಕ್ ಅನ್ನು ಮಾಡಿಕೊಳ್ಳುವಂತಹ ಉದ್ದೇಶಕ್ಕಾಗಿ ಇವತ್ತು ನಮಗೆ ಅವರಿಗೆ ಗೊತ್ತಿದ್ದು ತಪ್ಪನ್ನು ಮಾಡಿದ್ದಾರೆ. ಗೊತ್ತಿದ್ದೇ ತಪ್ಪು ಮಾಡಿದ್ದಕ್ಕೆ ಕ್ಷಮೆ ಇರುತ್ತೆ ಬಂಧುಗಳೇ. ಗೊತ್ತಿದ್ದು ತಪ್ಪು ಮಾಡಿದವರಿಗೆ ನಾವು ಪಾಠ ಕಲಿಸಬೇಕಾದಂತದ್ದು ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ
ನಿಟ್ಟಿನಲ್ಲಿ ನಮ್ಮ ಹೋರಾಟ ಇವತ್ತು ಮುಂದುವರಿಬೇಕಾದಂತಹ ಅನಿವಾರ್ಯತೆ ಇದೆ. ಇವತ್ತು ನಾವು ಕೇವಲ ಬೀದಿ ಹೋರಾಟ ಮಾಡಿದರೆ ಆಗೋದಿಲ್ಲ, ಈ ನಿಟ್ಟಿನಲ್ಲಿ ಕಾನೂನು ಹೋರಾಟನೂ ಕೂಡ ಮಾಡಬೇಕಾಗಿದೆ. ಈ ವಿಷಯ ನಾಳೆ ನಾವು ಕಲಬುರಗಿಯಲ್ಲಿ ಎಲ್ಲ ರಾಜಕೀಯ ಮುಖಂಡರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದಿದ್ದೀವಿ. ಆ ಸಭೆಯಲ್ಲಿ ಎಲ್ಲ ರಾಜಕೀಯ ಮುಖಂಡರ ಇನ್ವೈಟ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಬರದೇ ಹೋದವರಿಗೆ ಮುಂದಿನ ದಿನಮಾನಗಳಲ್ಲಿ ಪಾಠ ಕಲಿಸುವಂತಹ ಕುತಂತ್ರ ಬುದ್ಧಿನೂ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅನಿವಾರ್ಯತೆ ಇದೆ. ಇವತ್ತು ಸಮಾಜವನ್ನು ಉಳಿಸ್ಕೋಬೇಕಾಗಿದೆ. ಸಮಾಜದಲ್ಲಿ ಹುಟ್ಟಿದವರು ಇವತ್ತು ಯಾರಿಗೆ ಹುಟ್ಟಿ ಅಂತಂದ್ರೆ ನಾಚಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇದ್ದಾರೆ ಬಂಧುಗಳೇ. ಅಂತವರನ್ನ ಸಮಾಜದಲ್ಲಿ ಇಟ್ಟುಕೊಂಡು, ಅಂತವರ ನಂಬಿಕೊಂಡು, ಅಂತವರನ್ನ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಬಿಟ್ಟು ನಮ್ಮ ಸಮಾಜ ಏಳಿಗೆ ಆಗತ್ತೆ, ಇವರಿಂದ ಒಳ್ಳೇದಾಗತ್ತೆ ಅಂತ ಭಾವಿಸಿದ್ರೆ ನಮ್ಮಷ್ಟು ಮೂರ್ಖರು ಯಾರು ಆಗೋದಿಲ್ಲ ಬಂಧುಗಳೇ. ಇವತ್ತು ಸಮಾಜಕ್ಕಾಗಿ, ಸಮಾಜ ಮೊದಲನೇ ಸ್ಥಾನದಲ್ಲಿ, ಸಮಾಜಕ್ಕೆ ಇವತ್ತು ಯಾವ ಸಮಾಜದಲ್ಲಿ ಹುಟ್ಟಿದೆಯಾ ಸಮಾಜಕ್ಕಾಗಿ ದುಡಿದವರಿಗೆ ನಾವು ರಕ್ತವನ್ನು ಕೊಟ್ಟು ನಿಲ್ಲೋಣ ಬಂಧುಗಳೇ, ಅವರ ಸಹಾಯಕ್ಕೆ ನಿಲ್ಲೋಣ, ಅಂತವರ ಹಗಲಿರುಳು ಅವರ ಏಳಿಗೆಗಾಗಿ ದುಡಿಯೋಣ. ಇವತ್ತು ನಮ್ಮ ಲಾಭವನ್ನು ಪಡೆದು ಸುಳ್ಳು ಮಾತುಗಳನ್ನು ಹೇಳಿ ಈ ಸ್ವಾಭಿಮಾನಿ ಏನು ಸಮಾಜ ಇದೆ, ಈ ಸ್ವಾಭಿಮಾನಿ ಸಮಾಜಗಳೇನಿದ್ದಾವೆ, ಈ ಮುಗ್ಧ ಜನರೇನಿದ್ದಾರೆ, ಇವರಿಗೆ ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡೋರಿಗೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟಗಳ ಮೂಲಕ, ಬೇರೆ ಬೇರೆ ಮೂಲಕ ಅವರಿಗೆ ಎಲ್ಲಿ ಇಡಬೇಕಾಗಿದೆ, ಎಲ್ಲಿ ಕಳಿಸಬೇಕಾಗಿದೆ ಅನ್ನುವಂಥ ತೀರ್ಮಾನವನ್ನು ಕೂಡ ಮಾಡ್ತಾ ಇದ್ದೀವಿ ಬಂಧುಗಳೇ. ಇದು ಇಷ್ಟೇ ಅಲ್ಲ, ಪೂರ್ವಜರು ಹೇಳ್ತಾ ಇದ್ರು ಹೊಲದಾಗ ಕಸ ಬಿಟ್ಟರೆ ಬೆಳೆ ನಾಟೋದಿಲ್ಲ ಅಂತ. ಸುಮ್ಮನೆ ಹೇಳಿಲ್ಲ ಬಂಧುಗಳೇ. ಸಮಾಜದಲ್ಲಿ ಕೆಟ್ಟವರಿಗೆ ಬೆಳೆಸಿದ್ರೆ ಇವತ್ತು ಸಮಾಜ ಒಳ್ಳೇದಾಗೋದಿಲ್ಲ, ಸಮಾಜದ ಏಳಿಗೆ ಆಗೋದಿಲ್ಲ. ಇವರಿಗೆ ಕಸ ಕಿತ್ತಿ ಎಸೆದಂತೆ ಎಸೆಯುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಬಂಧುಗಳೇ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ. ಏನೇನೋ ಹೇಳ್ತಾ ಇದ್ದಾರೆ, ಟ್ರೈನ್ ಹೋಗ್ಬಿಟ್ಟಿದೆ, ಟಿಕೆಟ್ ತಗೊಂಡು ಏನ್ ಮಾಡ್ತೀರಾ, ಸಮಯ ಮೀರಿ ಹೋಗ್ಬಿಟ್ಟಿದೆ. ಬಂಧುಗಳೇ, ಸಮಯ ಮೀರಿಲ್ಲ, ಸಮಯ ಈಗ ಪ್ರಾರಂಭ ಆಗ್ತಾ ಇದೆ. ಯಾರು ತಪ್ಪು ಸಂದೇಶ ಕೊಟ್ಟಿದ್ದಕ್ಕೆ ಕಿವಿ ಕೊಡಬೇಡಿ. ಇವತ್ತು ಈ ಸರ್ಕಾರ ಏನು ಗೊತ್ತಿದ್ದು ತಪ್ಪು ಮಾಡಿದೆ. ನಮಗೆ ದಕ್ಕಬೇಕಾದಂತದ್ದು 10% ಮೀಸಲಾತಿ ಬಂಧುಗಳೇ. ಈ 4 ಸಮುದಾಯ ಮತ್ತು ಅಲೆಮಾರಿ ಸಮುದಾಯ 63 ಜಾತಿಗಳಿಗೆ ಸೇರಿ ದಕ್ಕಬೇಕಾದಂತಹ ಪರ್ಸೆಂಟೇಜ್ 10. ಅದನ್ನು 5 ಕೊಟ್ಟು ನಮಗೇನೆಲ್ಲರೂ ಹುಚ್ಚರು ಅಂತ ಭಾವಿಸ್ತಾ ಇದ್ದೀರಾ? ಒಂದು ನಂಬಿಕೆ ಇತ್ತು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕಾನೂನನ್ನು ಓದಿದ್ದಾರೆ, ಕಾನೂನಿನ ತಿಳುವಳಿಕೆ ಇದೆ, ಒಂದು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದಿತ್ತು. ಇವತ್ತು ಯಾವುದೋ ಸಮುದಾಯಗಳ ಒತ್ತಡಕ್ಕೆ ಮಣಿದು, ಆ ಸಮುದಾಯಗಳೇ ಹೇಳಿದಂತೆ ಕುಣಿದು ಇವತ್ತು ನಮಗೆ ಅನ್ಯಾಯ ಮಾಡಿರುವುದರ ಸೇಡನ್ನು ನಾವು ಮುಂಬರುವ ದಿನಗಳಲ್ಲಿ ತೀರಿಸಿಕೊಳ್ಳುವವರೆಗೆ ಈ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ನಿಮಗೇನು ಉತ್ತರವನ್ನ ಕೊಡಬೇಕಾಗಿದೆ, ಇವತ್ತು ನ್ಯಾಯಾಲಯದಲ್ಲಿ ನಿಮಗೆ ಉತ್ತರವನ್ನ ಕೊಡ್ತೀವಿ. ಆ ನಿಟ್ಟಿನಲ್ಲಿ ನಾವು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ನಾಳೆ 9ನೇ ತಾರೀಕು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಬಂಧುಗಳೇ. ಬೆಂಗಳೂರಿನಲ್ಲಿ ಮುಂಬರುವ ಇದೇ ಸಂಡೇ, ಇದೇ ರವಿವಾರದಂದು ಎಲ್ಲಾ ರಾಜಕೀಯ ಮುಖಂಡರ ಹೆಸರುಗಳನ್ನ ಹಾಕಿ ಅವರಿಗೆ ವೈಯಕ್ತಿಕವಾಗಿ ಫೋನ್ ಅನ್ನ ಮಾಡಿ ಕರೀತೀವಿ ಬಂಧುಗಳೇ. ಬಂದು ಇದರಲ್ಲಿ ಭಾಗಿಯಾಗಿ ಮುಂದಿನ ಹೋರಾಟದ ಬಗ್ಗೆ ನಮಗೆ ಸಲಹೆ ಸೂಚನೆ ಸಹಕಾರವನ್ನು ನೀಡದೆ ಹೋದ ಪಕ್ಷದಲ್ಲಿ ಅದೇ ರವಿವಾರದಂದನೇ ಬೆಂಗಳೂರಿನಲ್ಲಿನೇ ಡಿಕ್ಲೇರ್ ಮಾಡ್ತೀವಿ ಇವರಿಗೆ ಸಮಾಜ ಯಾವ ರೀತಿಯಾಗಿ ಪಾಠ ಕಲಿಸಬೇಕನ್ನುವಂಥದ್ದು. ತಾಳ್ಮೆಗೆ ಒಂದು ಮಿತಿ ಇದೆ ಬಂಧುಗಳೇ. ನಾವೆಲ್ಲ ಸ್ವಾಭಿಮಾನಿಗಳು, ಯಾರನ್ನೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ನಮಗೆ ಅನ್ಯಾಯ ಆದ್ರೂ ಅಷ್ಟೇ, ಬೇರೆಯವರಿಗೆ ಅನ್ಯಾಯ ಆದ್ರೂ ಅಷ್ಟೇ. ಅನ್ಯಾಯ ಯಾರಿಗಾಗೋದು ಬೇಡ. ನಾಗಮೋಹನ ದಾಸರವರ ವರದಿಯಂತೆ ಇವತ್ತು ಯಾರಿಗೆ ಎಷ್ಟು ಪರ್ಸೆಂಟೇಜ್ ಸಿಗಬೇಕು ನೆನಪಿರ್ಲಿ, 5-4 ಅಲ್ಲ ಬಂಧುಗಳೇ, ನಮ್ಮ 63 ಜಾತಿಗಳಿಗೆ ಸಿಗಬೇಕಾದಂತದ್ದು 10%. ಇದನ್ನು ಪಕ್ಕಾ ಮಾಡಿಕೊಳ್ಳಿ. ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇರಬೇಕು. ಸರ್ಕಾರ ಇವತ್ತು ತಾನು ತೆಗೆದುಕೊಂಡಂತಹ ಒಂದು ತೀರ್ಮಾನವನ್ನು ಮರುಪರಿಶೀಲಿಸಿ